ದಲ್ಲಿ ರೈತ ಸಂಘಗಳ ಹುತಾತ್ಮರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರು. ಅವರು ಟ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು, ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ರು. ಅದೆಲ್ಲವನ್ನ ಮಾಡಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಮಾವೇಶಗೊಂಡಿದ್ರು. ಅಲ್ಲಿಗೆ ನಮ್ಮ ತಾಲೂಕಿನ ವಿವಿಧ ಗ್ರಾಮಗಳಿಂದ ರೈತ ಮುಖಂಡರುಗಳೆಲ್ಲ ಬಂದಿದ್ರು. ಜೊತೆಗೆ ಬೇರೆ ಬೇರೆ ತಾಲೂಕಿಂದನೂ ಅಲ್ಲಿ ಅತಿಥಿಗಳಾಗಿ ಅಲ್ಲಿ ಅವರ ಜಿಲ್ಲಾಧ್ಯಕ್ಷರು ಮತ್ತು ಬೇರೆ ಬೇರೆ ಪದಾಧಿಕಾರಿಗಳು ಬೇರೆ ಬೇರೆ ತಾಲೂಕಿಂದ ಬಂದಂಥ ಅನೇಕ ರೈತ ಮುಖಂಡರುಗಳೆಲ್ಲ ಅಲ್ಲಿ ಇದ್ದರು. ಅಲ್ಲಿ ನಾನು ಅಲ್ಲಿ ಭಾಗವಹಿಸುವಂಥ ಸನ್ನಿವೇಶ ನನ್ನನ್ನು ಆಹ್ವಾನ ಮಾಡಿದರು. ನಾವು ಹೋಗಿ ಅಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ರೈತರ ಸಮಸ್ಯೆಗಳ ವಿಚಾರವಾಗಿ 4 ಮಾತಾಡಿ ನಾನು ಅಲ್ಲಿಂದ ಹೊರಟಿದ್ದೆ. ಆದ ನಂತರ ಆದಂಥ ಬೆಳವಣಿಗೆ ಕ್ಷೇತ್ರದ ಶಾಸಕರು ಗಣೇಶ್ ಪ್ರಸಾದ್ ಜೊತೆಗೆ ಒಂದಿಷ್ಟು ಜನ ಜೊತೆಗೆ ಇದ್ದಂಥ ಅವರ ಕಾರ್ಯಕರ್ತರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದರು. ಬಂದಂಥ ಸಂದರ್ಭದಲ್ಲಿ ಶಾಸಕರಾಗಿ ಅವರು ಅಲ್ಲಿ ಅವರ ಒಂದು ಮಾತುಗಳನ್ನ ಆಡಬೇಕಾದ್ರೆ ರೈತರ ಸಂಘ ಕೆಲವು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅಲ್ಲಿ ಅಂಗಳ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರುವಂಥದ್ದು ಇರ್ಬೋದು, ಅಂಗಳ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿಲ್ಲ ಅನ್ನೋ ಥರದಲ್ಲಿ ಇರ್ಬೋದು, ಇಂಥದ್ದು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ತಾಳ್ಮೆಯಿಂದ ಮಾತಾಡಬೇಕಾದಂಥವರು ಇದ್ದಕ್ಕಿದ್ದಂಗೆನೆ ಸಿಟ್ಟಿಗೆದ್ದು ರೈತ ಮುಖಂಡರುಗಳ ಮೇಲೆ ನೀವು ಹೇಳಿದಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ, ನನ್ನ ಜವಾಬ್ದಾರಿನೂ ಅಲ್ಲ ಅಂತೇಳಿ ಅಲ್ಲಿಂದ ಆಚೆ ಹೋದ್ರು. ಆಚೆ ಹೋಗ್ಬೇಕಾದ್ರೆ ನಾವು ಅಲ್ಲಿ ವಿಡಿಯೋಗಳನ್ನು ನಾವು ನೋಡಿದ್ವಿ. ಅಲ್ಲಿ ಆಚೆ ಹೋಗ್ಬೇಕಾದ್ರೆ ಅವರ ಕಾರ್ಯಕರ್ತರು ಒಂದಷ್ಟು ಜನ ಅವ್ರ ಜೊತೆ ಬಂದಂಥವರೆಲ್ಲ ಅವ್ರ ಹಿಂದೆ ಹೋದ್ರು. ಅಲ್ಲಿ ಹಿಂದೆ ಹೋಗಿ ಗಣೇಶ್ ಪ್ರಸಾದ್ ಕಾರಲ್ಲಿ ಕೂತ್ಕೊಂಡ ನಂತರ ಅವ್ರು ಏನು ಹೇಳಿದ್ರೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವರೆಲ್ಲ ವಾಪಸ್ ಬಂದವ್ರನ್ನ ಎಲ್ಲರೂ ರೈತರ ಮೇಲೆ ಮುಗಿಬಿದ್ರು. ಅಲ್ಲಿ ನೀನು ಯಾರ ಬಗ್ಗೆ ಮಾತಾಡ್ತಿದ್ರಿ, ನೀವು ಏನು ಪ್ರಶ್ನೆ ಕೇಳ್ತೀರಿ ನೀವು? ಆಮೇಲೆ ಅವ್ಯಾಚ್ಯ ಶಬ್ದಗಳು, ಆ ಶಬ್ದ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಅಂಥ ಶಬ್ದಗಳನ್ನೆಲ್ಲ ಬಳಕೆ ಮಾಡಿದ್ರು ಅಲ್ಲಿ ರೈತ ಮುಖಂಡರುಗಳ ಮೇಲೆ. ಅಂದರೆ ಅಲ್ಲಿ ಸ್ಪಷ್ಟವಾಗಿ ಕಾಣಿಸುವಂಥದ್ದು, ವಿಡಿಯೋದಲ್ಲಿ ಕಾಣಿಸುವಂಥದ್ದು, ಗಣೇಶ್ ಪ್ರಸಾದ್ ಹೋದ ಮೇಲೆ ಅಲ್ಲಿ ಅವ್ರನ್ನ ಮಾತಾಡಿಸಿ ಬಂದಂಥ ಕಾರ್ಯಕರ್ತರು ಏಕ್ದಮ್ ಗುಂಡಾವರ್ತನೆ. ಅಂದರೆ ಇದು ಶಾಸಕರ ಕುಂಭಕ್ಕಿಂತ ಆದಂಥದ್ದು ಇದು ಘಟನೆ. ಈ ಗುಂಡಾವರ್ತನೆ ಆದಂಥದ್ದು ಶಾಸಕರು ಕುಂಭಕ್ಕೆ ಕೊಟ್ಟಿದ್ದಕ್ಕೇ ಆಗಿದ್ದಂಥದ್ದು. ಇವರು ಹೊರಟೋಗಿದ್ರೆ ಗಲಾಟೆನೇ ಆಗ್ತಿರ್ಲಿಲ್ಲ. ಅಲ್ಲಿ ಇವ್ರ ಜೊತೆಗೆ ಹಿಂಬಾಲಕರು ಹೊರಟೋಗಿದ್ರೆ ಗಲಾಟೆನೇ ಬರ್ತಾ ಇರಲಿಲ್ಲ ಅಲ್ಲಿ. ಆದರೆ ಅವರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಬಂದು ರೈತರ ಮೇಲೆ, ರೈತ ಮುಖಂಡರುಗಳ ಮೇಲೆ ಅಲ್ಲಿ ಜೋರು ಗಲಾಟೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ವೆಚ್ಚ ಶಬ್ದಗಳಿಂದ ನಿಲ್ಲಿಸುವಂಥದ್ದು, ಅವ್ರ ಫ್ಯಾಮಿಲಿ ಬಗ್ಗೆ ಹೆಂಗೆ ಮಾತಾಡ್ತೀರಾ ನೀವು ಅಂತ ಕೇಳುವಂಥದ್ದು, ತಳ್ಳಾಟ ನೂಕಾಟ ಎಲ್ಲ ಆಗೋಯ್ತಲ್ಲಿ. ಏನು ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಏನಂತ ಅನ್ಕೊಂಡಿದ್ದಾರೆ ಇವರು ಅಂತ, ಏನು ಗುಂಡಾಜಲ್ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದಾರ? ದುರ್ವರ್ತನೆ ಮಾಡಿದ್ರು ನಡೀತದೆ ಅನ್ನೋ ಥರದಲ್ಲಿ ಅನ್ಕೊಂಡಿದಾರ?
ನಾವು ಏನು ಬೇಕಾದ್ರೂ ಮಾಡಿದ್ರು ಯಾರು ಕೇಳೋರಿಲ್ಲ ಅಂತ ಅನ್ಕೊಂಡಿದಾರ ಇವರು? ಅಲ್ಲಪ್ಪ, ರೈತ, ಅನ್ನ ಕೊಡೋ ರೈತ ಅವನು. ಅವನ ಮೇಲೆ ನೀವು ಈ ಥರ ಗಲಾಟೆ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ನಿಜವಾಗ್ಲೂ ಎಷ್ಟು ತಾಕತ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ರೈತರುಗಳು ಬಹುತೇಕ ರೈತರೇ ಜಾಸ್ತಿ ಇರುವಂತ ತಾಲೂಕಿದು. ರೈತ ಮುಖಂಡರುಗಳು ಅಂತಂದ್ರೆ ರೈತರನ್ನ ಪ್ರತಿನಿಧಿಸುವಂತವ್ರು ಅವರು. ನೀವು ರೈತ ಮುಖಂಡರುಗಳಿಗೆ ಅಪಮಾನ ಮಾಡ್ತೀರಿ ಅಂತಂದ್ರೆ ಅದು ರೈತರಿಗೆ ಅಪಮಾನ ಮಾಡ್ದಂಗೆ. ಅದು ನೀವು ನೇರವಾಗಿ ಬಂದು ನೀವು ಬೈಗಳನ್ನ ಬೈತೀರಾ ಅಂತಂದ್ರೆ ಅರ್ಥ ಏನಂದ್ರೆ, ಗಣೇಶ್ ಪ್ರಸಾದ್ ಕುಮ್ಮಕ್ಕಿಂದ ನಿನ್ನೆ ಆದಂತ ಗಲಾಟೆ. ಅವರು ಕಾರ್ ಹತ್ರ ಹೋದಂತ ಸಂದರ್ಭದಲ್ಲಿ ಕಾರಲ್ಲಿ ಅವ್ರ ನಿರ್ದೇಶನವನ್ನ ಕೊಟ್ಟು ಕಳಿಸಿದ್ದಕ್ಕೆ ಅವರೆಲ್ಲ ಗಲಾಟೆ ಮಾಡಿದಂಥದ್ದು. ನನ್ನ ಪ್ರಕಾರ ಪೊಲೀಸ್ನವರು ಸೋಮವಾರಕ್ಕೆ ಅಡಿಯಲ್ಲಿ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಒಂದು ಸಂಘಟನೆ ಸಭೆ ಮಾಡಬೇಕಾದ್ರೆ ಬಂದು ಅಲ್ಲಿ ಗಲಾಟೆ ಮಾಡ್ತೀವಿ ಅಂತಂದ್ರೆ ಏನ್ ಅರ್ಥ ಇದು? ಕಾಂಗ್ರೆಸ್ನವರು ಗುಂಡಾಜಲ್ ಮಾಡ್ಲಿಕ್ಕೆ ನಿಂತ್ಬಿಟ್ಟಿದ್ದಾರೆ ಅಂತ ಅರ್ಥ ಇದು. ಗುಂಡಾಜಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡಿ, MLA ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳ್ತಾರೆ. ಅವ್ರು ಕೇಳಿದ್ದೇನು, ಅಲ್ಲಿ ತಂದೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮೂರಲ್ಲಿ ಇಂತಿಂತ ಕೆಲಸಗಳಾಗಿಲ್ಲ. ನಿಮ್ ತಂದೆನೂ MLA ಆಗಿದ್ರು, ಮಂತ್ರಿ ಆಗಿದ್ರು, ನಿಮ್ ತಾಯಿನೂ MLA ಆಗಿದ್ರು, ಮಂತ್ರಿ ಆಗಿದ್ರು, ಈಗ ನೀವು ಆಗಿದ್ದೀರಿ. ಇನ್ನೂ ನಮ್ಗೆ ಬಸ್ ಸ್ಟ್ಯಾಂಡ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ ಅಂತಂದ್ರೆ ಏನ್ ಅರ್ಥ ಸ್ವಾಮಿ ಇದು ಅಂತ ಕೇಳಿದ್ರು. ಕೆರೆಗಳಿಗೆ ನೀರು ತುಂಬಿಸಿಲ್ವಲ್ಲ ನೀವು ಅಂತ ಕೇಳಿದ್ರು. ನೀವು ಸಿಟ್ಟು ಮಾಡಬೇಕಾಗಿದ್ದು ಅವ್ನು ಕೇಳಿದ ಪ್ರಶ್ನೆಗಲ್ಲ, ನಿಮ್ ತಾಕತ್ ತೋರಿಸ್ಬೇಕಾಗಿದ್ದು ಕೆರೆಗಳಿಗೆ ನೀರು ತುಂಬಿಸುವಂಥದ್ರಲ್ಲಿ ತೋರಿಸ್ಬೇಕಾಗಿತ್ತು, ಅಭಿವೃದ್ಧಿ ಕೆಲಸದಲ್ಲಿ ತೋರಿಸ್ಬೇಕಾಗಿತ್ತು. ಮಾಡೋ ಕೆಲಸದಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಕೆಲಸ ಮಾಡ್ಲಿಕ್ಕೋಸ್ಕರ. ನೀವು ದುರಾಂಕರ ಆಡ್ಲಿಕ್ಕಲ್ಲ ಇಲ್ಲಿ ನಿಮ್ಮನ್ನ ಗೆಲ್ಸ್ ಕಳಿಸಿರುವಂಥದ್ದು. ಅವರು ನಿಮ್ಮ ತಂದೆ ಅಧಿಕಾರದಲ್ಲಿ 5 ಬಾರಿ ಗೆದ್ದಿದ್ರಲ್ಲ, ಅವರು ಮಾಡಲಿಲ್ಲ, ನಿಮ್ಮ ತಾಯಿನೂ ಮಾಡಲಿಲ್ಲ, ನೀನು ಮಾಡಲಿಲ್ಲ, 3 ಜನನು ನೀವು ಗೆದ್ದಿದ್ರಲ್ಲಪ್ಪ ಅಂತ. ಇನ್ನು ಅವ್ರು ಗೆಲ್ಸಿದ್ದಕ್ಕೆ ತಾನೇ ಅಪ್ಪ ಕ್ಷೇತ್ರದ ಜನ ಅವ್ರು ಗೆಲ್ಸಿದ್ದಕ್ಕೋಸ್ಕರ ತಾನೇ ಕೇಳ್ತಿರೋವಂಥದ್ದು. ಅವ್ರ ತಂದೆ ಬಗ್ಗೆ ಕೇಳಿದ್ದು, ನಿಮ್ಮ ತಂದೆ ಅಧಿಕಾರದಲ್ಲಿ ಇದ್ದಾಗ ಮಾಡಲಿಲ್ಲ ಅಂತ ಹೇಳಿದ್ದು. ಇನ್ನು ಬೇರೆ ದಾರಿ ಹೋಗೋರ್ನ ಮಾತಾಡಕ್ಕಾಗತ್ತಾ? ಕೇಳಲಿಕ್ಕಾಗತ್ತವರು? ಈಗ ನಾನೊಬ್ಬ MLA ಆಗಿದ್ದೆ. ಈಗ ನನ್ನನ್ನ ನಿಮ್ಮ ಅವಧಿಯಲ್ಲಿ ನೀವು ಇಂಥ ಕೆಲಸ ಮಾಡಲಿಲ್ಲ ಅಂತ ಕೇಳಕ್ಕೆ ಪ್ರಶ್ನೆ ಕೇಳೋವಂಥದ್ದು ಮಾಡ್ತಾರೆ. ನಿಮ್ಮ ತಂದೆನೂ ಮಾಡಲಿಲ್ಲ ಅಂತ ನನ್ನ ಕೇಳಕ್ಕಾಗತ್ತಾ? ನಮ್ಮಪ್ಪ MLA ಆಗಿದ್ರ? ನಿಮ್ಮಪ್ಪ MLA ಆಗಿದ್ದಕ್ಕೆ ತಾನೇ ಅವ್ರು ಹೇಳ್ತಿರೋವಂಥದ್ದು. ನಿಮ್ಮ ಅಪ್ಪನ ಕಾಲದಲ್ಲಿ ಕೆಲಸ ಮಾಡಲಿಲ್ಲ, ಆಗ್ಲಿಲ್ಲ, ಹಾಗಾಗಿನೇ ಅದನ್ನ ಪ್ರಶ್ನೆ ಮಾಡಿದ್ದಂಥದ್ದು. ತಪ್ಪೇನಿದೆ ಅಲ್ಲಿ? ಅಪ್ಪ ನೀವೇನೆ, ನಾನು ಬಹಳ ಸನ್ನಿವೇಶದಲ್ಲಿ ನೋಡಿದ್ದೀನಿ. ಇದೇ ಗಣೇಶ್ ಪ್ರಸಾದ್ ಗುದ್ಲಿ ಪೂಜೆ ಮಾಡೋಕೆ ಹೋಗ್ಲಿ, ಬೇರೆ ಸರ್ಕಾರಿ ಸಭೆಗಳು ಮಾಡಲಿ, ಅಲ್ಲಿ ಇವರಪ್ಪನ ಹೆಸರು ಹೇಳ್ತಾರೆ. ಅಲ್ಲಿ ಮಹಾದೇವ್ ಪ್ರಸಾದ್ ಅವರು ಇದ್ದಂಥ ಸಂದರ್ಭದಲ್ಲಿ ಇಂಥೆಲ್ಲ ಕೆಲಸಗಳಾಗೋಯ್ತು. ಅಪ್ಪ ಕೆಲಸ ಮಾಡಿದ್ದನ್ನ ಹೇಳ್ಕೊಳ್ಳಿಕ್ಕೆ ನಿಮ್ಮ ಅಪ್ಪ ಬೇಕು ನಿಮಗೆ. ಆಗದ ಕೆಲಸಕ್ಕೆ ನಿಮ್ಮ ಅಪ್ಪನ ಹೆಸರು ಹೇಳೋದು ಬಿಟ್ರೆ ಆಗಲ್ವಾ ನಿಮ್ಗಳಿಗೆ? ಇದು ನಿಮ್ಮ ಧೋರಣೆನಾ ನಿಮ್ದು? ಬೇರೆ ಟೈಮಲ್ಲಿ ಹೇಳ್ಬೇಡಿ ಹಂಗಾದ್ರೆ. ನೀವು ನಿಮ್ಮ ಅಪ್ಪನ ಹೆಸರನ್ನ ಯಾಕೆ ಎತ್ಕೋತೀರಿ ನೀವು ಹಂಗಂದ್ರೆ? ಬೇರೆ ಸಭೆ ಸಮಾರಂಭಗಳಲ್ಲಿ ನಿಮ್ಮ ತಂದೆ ಹೆಸರನ್ನ ಹೇಳ್ಬಾರ್ದು ನೀವು ಹಂಗಂದ್ರೆ, ಬೇರೆಯವರು ಪ್ರಶ್ನೆ ಮಾಡಬಾರ್ದು ಅನ್ನೋದಾದ್ರೆ. ಇಲ್ಲಿ ಪ್ರಶ್ನೆ ಮಾಡಿದ ತಕ್ಷಣ ನಿಮಗೆ ಕೋಪ ಬಂದ್ಬಿಡ್ತಾ. ಇಲ್ಲಿ ಅಲ್ಲಿ ನೀವ್ಯಾಕೆ ಹೇಳ್ತೀರಿ? ನಿಜ ತಾನೆ, ಒಪ್ಕೋಬೇಕು ತಾನೆ. ನಾವು ಯಾವ ಕೆಲಸ ಆಗಿಲ್ಲ ಅದನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹೌದಪ್ಪ ಆಗಿಲ್ಲ ಕೆಲಸ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ವೀರಾವೇಶ ತೋರಿಸಿದ್ರೆ ಏನು ತೋಳ್ನ ಎಳ್ಕೊಂಡು ಹೊಟ್ಟೋಗ್ಬಿಟ್ರೆ ಅದಪ್ಪ. ಒಬ್ಬ MLA, ಜವಾಬ್ದಾರಿಯುತ MLA, ಚುನಾಯಿತ ಪ್ರತಿನಿಧಿ, ನೀವೇ ಸ್ಟ್ರೈಟ್ ಜಾಗಕ್ಕೆ ಹೋಗ್ತೀರಿ. ಅಲ್ಲಿ ಅವರು ಪ್ರಶ್ನೆ ಆಗ್ಬಿಟ್ರೆ ನೀವೇ ಕೋಪ ಆಗೋಯ್ತೀರಿ. ಆ ಕರ್ಕಟಾಳದಲ್ಲೂ ಹಂಗೆ ಆಗೋಯ್ತು, ಹೊಟ್ಟೆ ಹೋಗ್ಬಿಟ್ಟಿದ್ರು ಪಾರ್ಟಿ. ಮೊನ್ನೆ ರಂಗನಾಥ್ಪುರದಲ್ಲೂ ಹಂಗೆ ಅಂತೆ. ಅಲ್ಲಿ ಹುಡುಗರೆಲ್ಲ ಸೇರ್ಕೊಂಡು ನಮ್ಮೂರು ಪಕ್ಕದೂರು ರಂಗನಾಥ್ಪುರ, ಪಾಪ ನಮ್ಮೂರಿಗೆ ಏನು ಮಾಡೇ ಇಲ್ವಲ್ಲ ನೀವು ಅಂತ ಕೇಳಿದ್ದಕ್ಕೆ ಏನು ಅಲ್ಲೂ ಹೊಟ್ಟೋಗ್ಬಿಟ್ರಂತೆ. ಒಬ್ಬನ ಮೇಲೆ ಏನು ಹಾಕೊಂಡು
ಈ ಥರದ್ದು ಎಷ್ಟು ಉದಾಹರಣೆಗಳು. ನೀವು ಕೋಪ ತಾಪ ಮಾಡಕ್ಕೆ MLA ಗಿರಿಬೇಕೇನಪ್ಪ. ನಾವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀವಿ, ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡ್ಬಿಡ್ತೀನಿ, ಏನೇನೋ ಮಾತಾಡ್ತಿರಲ್ಲ. ಆಯ್ತು, ನೀವು ಮಾತಾಡಿ, ಅದು ಬೇರೆ ವಿಚಾರ. ಪ್ರಶ್ನೆ ಕೇಳಿದ್ದಕ್ಕೂ ಉತ್ತರ ಕೊಡುವಂಥ ತಾಳ್ಮೆನೂ ಇರ್ಬೇಕಲ್ಲ. ಏನು ನಿಮ್ಮ ಇಷ್ಟ ಬಂದಂಗೆ ನಡ್ಕೊಳಕ್ಕೆ ಇದೇನು ಸರ್ವಾಧಿಕಾರಿ ತರ ಅಂತ ಅನ್ಕೊಂಡಿದ್ದೀರಾ? ಸರ್ವಾಧಿಕಾರಿನ ನೀವು? ಏನು ಬೇಕಾದ್ರೂ ಮಾಡಲಿಕ್ಕೆ, ರೈತರ ಮೇಲೆ ಗಲಾಟೆ ಮಾಡಲಿಕ್ಕೆ? ನಿಮ್ಮ ಕಾರ್ಯಕರ್ತರು ರೈತರ ಮೇಲೆ ಗಲಾಟೆ ಮಾಡಿರುವಂಥದ್ದು ನಿಜವಾಗ್ಲೂ ಅದು ಅಕ್ಷಮ್ಯ ಅಪರಾಧ. ಅದು ಕ್ಷಮೆ ಕೇಳ್ಬೇಕು ನೀವು. ಈಗ ಬರೀ ರೈತ ಮುಖಂಡರುಗಳ ಮೇಲೆಲ್ಲ ಗಲಾಟೆ ಮಾಡಿರುವಂಥದ್ದು ನೀವು, ರೈತ ಕುಲಕ್ಕೇನೆ ಅವಮಾನ ಮಾಡಿರುವಂಥದ್ದು ನೀವು. ಈಗ ರೈತ ಕುಲಕ್ಕೆ ಅವಮಾನ ಮಾಡಿರುವಂಥದ್ದು. ಮಾದೇವ್ ಪ್ರಸಾದ್ ಅವರು ಹಿಂದೆ ಮಾದೇವ್ ಪ್ರಸಾದ್ ಏನಂತ ಮಾತಾಡಿದ್ರು ರೈತರುಗಳನ್ನ, ಇದೇ ತರ ಸಭೆ ಮಾಡಿದಂಥ ಸಂದರ್ಭದಲ್ಲಿ, ಅವ್ರ ಮಂತ್ರಿಗಳಾಗಿದ್ದಂಥ ಸನ್ನಿವೇಶದಲ್ಲಿ ರೈತರು ಏನೋ ಪ್ರಶ್ನೆ ಕೇಳಿದ್ರು. ರೈತ